ಎಚ್ ಡಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣಗೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಯಾಕಂತಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ SIT. ಸೊ ಏನೆಲ್ಲ ಇದೆ, ಯಾವ್ಯಾವ ಸೆಕ್ಷನ್ ಅಂಡರ್ ಅಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಏನೆಲ್ಲ ಇದೆ ಚಾರ್ಜ್ ಶೀಟ್ ನಲ್ಲಿ ನೋಡಿ. ಪ್ರಜ್ವಲ್ ರೇವಣ್ಣ ವಿರುದ್ಧ ಚಾರ್ಜ್ ಶೀಟ್. SIT ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿದೆ ಸ್ಫೋಟಕ ಮಾಹಿತಿ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ರಾಜ್ಯಾದ್ಯಂತ ಹಲ್ಚಲ್ ಎಬ್ಬಿಸಿತ್ತು. ರಾಜ್ಯ ರಾಜಕಾರಣದಲ್ಲೂ ತೀವ್ರ ಸಂಚಲನ ಮೂಡಿಸಿತ್ತು. ಆದ್ರೀಗ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ದೂರಿಗೆ ಸಂಬಂಧಪಟ್ಟಂತೆ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ಹಾಗೂ HD ರೇವಣ್ಣ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇನ್ನು SIT ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಸ್ಫೋಟಕ ಮಾಹಿತಿ ಇದೆ. ಹಾಗಾದ್ರೆ ಅದರಲ್ಲಿರುವ ಅಂಶಗಳೇನು ಅನ್ನೋದನ್ನ ನೋಡೋದಾದ್ರೆ, ಚಾರ್ಜ್ ಶೀಟ್ನಲ್ಲಿ ಏನಿದೆ? ಹಣ್ಣು ಕೊಡುವ ನೆಪದಲ್ಲಿ ರೇವಣ್ಣ ಲೈಂಗಿಕ ಕಿರುಕುಳ ಕೊಟ್ಟಿದ್ರಂತೆ. ಹೊಳೆನರಸೀಪುರ ಮನೆಯಲ್ಲಿ ಲೈಂಗಿಕ ಕಿರುಕುಳ ನೀಡಿದ್ರಂತೆ. ಮನೆ ಕ್ಲೀನ್ ಮಾಡೋದಕ್ಕಾಗಿ ಬಸವನಗುಡಿ ಮನೆಗೆ ಸಂತ್ರಸ್ತೆ ಬರ್ತಿದ್ರು. ಇದೇ ಮನೆಯಲ್ಲಿ ಪ್ರಜ್ವಲ್ ರೇವಣ್ಣನಿಂದ ಅತ್ಯಾಚಾರ ಮಾಡಿರೋ ಆರೋಪವಿದೆ. ಭವಾನಿ ರೇವಣ್ಣ ಮನೆಯಲ್ಲಿ ಇಲ್ಲದಾಗ ಪ್ರಜ್ವಲ್ ಕೃತ್ಯ ಎಸಗಿದ್ದಾನಂತೆ. ಬಳಿಕ ಯಾರಿಗಾದ್ರೂ ಹೇಳಿದ್ರೆ ಪತಿಯನ್ನ ಜೈಲಿಗೆ ಕಳಿಸೋದಾಗಿ ಬೆದರಿಕೆ ಹಾಕಿರೋ ಆರೋಪ ಇದೆ. ಜೊತೆಗೆ ಸಂತ್ರಸ್ತೆ ಮಗಳಿಗೂ ವಿಡಿಯೋ ಕರೆ ಮಾಡಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಂತೆ. ಬಳಿಕ ಸಾಕ್ಷ್ಯ ನಾಶ ಮಾಡುವ ಸಲುವಾಗಿ ಪ್ರಜ್ವಲ್ ವಿದೇಶಕ್ಕೆ ತೆರಳಿದ್ದಂತೆ. ಇಷ್ಟು ಆರೋಪಗಳು SIT ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇರುವ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಇತ್ತ ಮಾಜಿ ಸಚಿವ ರೇವಣ್ಣಗೂ ಕೂಡ ಚಾರ್ಜ್ ಶೀಟ್ ಆತಂಕ ಶುರುವಾಗಿದೆ. ಒಟ್ನಲ್ಲಿ ಅಪ್ಪ ಮಗ ಕಾನೂನಿನ ಇಕ್ಕಳದಲ್ಲಿ ಸಿಲುಕಿದ್ದಾರೆ. ಸುನಿಲ್ ಧರ್ಮಸ್ಥಳ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕರೆತರಲು ಸಂಚು ರೂಪಿಸಿದ್ದಾನೆ. ಪವನ್ ಮೋಸದ ಜಾಲಕ್ಕೆ ಬಿದ್ದ ರೇಣುಕಾಸ್ವಾಮಿ ಅವನ ಮಾತಿನಂತೆ ನಡೆದುಕೊಂಡು ಕೊನೆಗೆ ಭರ್ಭರವಾಗಿ ಹತ್ಯೆಯಾಗಿದ್ದಾನೆ. ನಾಗರಾಜ್, ಕ್ರೈಮ್ ಬ್ಯೂರೋ, ಬೆಂಗಳೂರು. ಚಿಹ್ನೆಗಳನ್ನು ಹಾಕ್ತಕ್ಕಂಥದ್ದು ನಾವು ಯಾವಾಗ್ಲೂ ನೋಡಿದೀವಿ. ನೀವು ತಿರುಪತಿಗೆ ಹೋಗಿ, ಧರ್ಮಸ್ಥಳಕ್ಕೆ ಹೋಗಿ, ಮಂತ್ರಾಲಯಕ್ಕೆ ಹೋಗಿ, ಇದು ವಿಶ್ವ ಹಿಂದೂಗಳ ಶ್ರದ್ಧಾ ಕೇಂದ್ರವಾದಂತ ಅಂಜನಾದ್ರಿಯಲ್ಲಿ ಬೇರೆ ಯಾವ ಚಿಹ್ನ ಹಾಕಕ್ ಸಾಧ್ಯ ಐತ್ರಿ? ಹನುಮಪ್ಪನ ಚಿಹ್ನೆ ಬಿಟ್ಟು ಬೇರೆ ಯಾವ್ದಾದ್ರು ಚಿಹ್ನ ಹಾಕಕ್ ಸಾಧ್ಯ ಐತಾ? ಮಾನ್ಯ ಸಿದ್ದರಾಮಯ್ಯನವರು 500 ಕೋಟಿ ಕೊಡ್ತೀನಿ ಅಂತ ಹೇಳಿ ಈಗಾಗಲೇ 180 ಕೋಟಿ ಕೊಟ್ಟಿದ್ದಾರೆ. ಸ್ವತಃ ಜಿಲ್ಲಾ ಸಚಿವರಾದಂತ ತಂಗಡಗಿ ಅವರು ಇದನ್ನ ಕೆಲಸ ಮಾಡಿಸ್ತಾ ಇದ್ರೆ, ಶಾಸಕರಾದಂತ ಈ ಎಲ್ಲ ಶಾಸಕಾಂಗದ ಏನು ಸಚಿವರು, ಮಂತ್ರಿಗಳು ಎಲ್ಲರೂ ಮಾಡ್ತಕ್ಕಂಥ ತಪ್ಪು ಅಂತ ಇವ್ರು ಹೇಳೋರು ಯಾರು? ಇವರು SDP ಅವರು ಅಲ್ಲ. ಈಗ ಸಂತೋಷ್ ಕೆಲೋಜಿ ಅವರೇ ನೋಡಿ, ಈಗ ನೀವು ಹೇಳಿದ್ರಿ ತಿರುಪತಿಗೆ ಹೋಗಿದ್ರಿ ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ಹೋದಾಗ ಈ ರೀತಿಯಂತ ಸಂಕೇತಗಳನ್ನ ರೂಪಿಸುವಂತ ದೀಪದ ಕಂಬಗಳು ಅಳವಡಿಕೆ ಮಾಡಿರ್ತಾರೆ ಅಂತ ಹೇಳಿದ್ರಿ ಅಲ್ವಾ? ಹೌದು. ಅಲ್ಲೆಲ್ಲ ಪ್ರಶ್ನೆಗಳು ಉದ್ಭವ ಆಗಿಲ್ಲ. ಇಲ್ಲೇ ಯಾಕೆ ಪ್ರಶ್ನೆ ಉದ್ಭವ ಆಗಿರೋದು? ಇಲ್ಲೇ ಯಾಕೆ ಮನವಿ ಮಾಡ್ಕೊಳ್ತಾರದು ತೆಗಿಬೇಕು ಅಂತ? ಅದು ನಾನೇನ್ ಹೇಳ್ತಾ ಇದ್ದೀನಿ, ಆ ಸಂಘಟನೆ ಯಾವುದು, ಆ ಸಂಘಟನೆಯ ನೈತಿಕತೆ ಏನಿದೆ, ಆ ಸಂಘಟನೆಯ ಬುನಾದಿ ಏನಿದೆ, ಅವ್ರಿಗೆ ಮಾಡೋ ಪ್ರಶ್ನೆ ಹಕ್ಕೇನಿದೆ? ಹನುಮ ಇಡೀ ಜಗತ್ತಿನ ದೈವ ಅಂತಂದು ಎಲ್ಲರಿಗೂ ಗೊತ್ತು. ಇವತ್ತು ನೀವು ಅಂಜನಾದ್ರಿಗೆ ಹೋಗಿ ನಿಂದ್ರೆ ನಿಮ್ ಕ್ಯಾಮ್ರಾಮನ್ ಕಳಿಸಿ, ನೀವು 1000 ಜನ ಹಿಂದೂಗಳು ಹೋಗ್ತಾ ಇದಾರೆ ಅಂತಂದ್ರೆ 15 ಜನ ಮುಸಲ್ಮಾನರು ಇರ್ತಾರಲ್ಲಿ. ಹೌದು. ಈ ಹನುಮಪ್ಪನ ಮುಂದೆ 1000 ಬೀದಿ ಬದಿಯಲ್ಲಿ ಅಂಗಡಿಗಳಿದೆ, 50% ಮುಸಲ್ಮಾನರಿದೆ ಅಲ್ಲಿ. ಗಂಗಾವತಿಯಲ್ಲಿ ನೀವು ನೋಡಿ, ಗಂಗಾವತಿಯಲ್ಲಿ ಹನುಮನ ಭಕ್ತರು ಬಂದು ಗಂಗಾವತಿಯಿಂದ ಹಾದು ಅಂಜನಾದ್ರಿಗೆ ಹೋಗ್ಬೇಕಾದ್ರೆ ಬೀದಿ ಬದಿಯಲ್ಲಿ ಇರ್ತಕ್ಕಂಥ ಹೂವು, ಹಣ್ಣು, ಇಡ್ಲಿ, ಚಾ ವ್ಯಾಪಾರಸ್ಥರು 90% ಮುಸಲ್ಮಾನರಿದ್ದಾರೆ. ಇವತ್ತು ಹನುಮನ್ ಸಲುವಾಗಿ ಎಲ್ಲರಿಗೂ ವ್ಯಾಪಾರ ಆಗ್ತಾ ಇದೆ ಅಲ್ಲ. ಈಗ ಹಿಂದೂಗಳು ಮುಸಲ್ಮಾನರನ್ನ ಹತ್ರ ಹೋಗಿ ವ್ಯಾಪಾರ ಮಾಡ್ಬೇಡ್ರಿ ಅಂತ ಎಲ್ಲರೂ ಹೇಳಿದ್ದುಂಟಾ? ಇವತ್ತು ಅಂಜನಾದ್ರಿ ಕೆಳಗಡೆನೆ ಕಾಯಿ ಮಾರೋರು ಮುಸಲ್ಮಾನರು ಇದಾರ್ರಿ. ಇವತ್ತು ಆಂಜನೇಯನ ಹೆಸರಲ್ಲೇ ಇಡೀ ಗಂಗಾವತಿ ಕ್ಷೇತ್ರ ಊಟ ಮಾಡ್ತಾ ಇದೆ. ಅಲ್ಲ, ಈಗ ನನ್ನ ಪ್ರಶ್ನೆ ಇಷ್ಟ ಆಗಿದೆ ಸಂತೋಷ್ ಅವರೇ. ನೋಡಿ, ಈಗ ಅದೆಲ್ಲವೂ ಕೂಡ ಓಕೆ. ಬೇರೆ ಯಾವುದೇ ಧಾರ್ಮಿಕ ಕ್ಷೇತ್ರಗಳಲ್ಲಿ ಈ ವಿಚಾರ ಪ್ರಸ್ತಾಪ ಆಗೋದಾಗ್ಲಿ, ಈ ತರ ಹೋಗಿ ಮನವಿ ಮಾಡ್ಕೊಳ್ಳೋದಾಗ್ಲಿ ಆಗ್ತಾ ಇರ್ಲಿಲ್ಲ. ಈ ಒಂದು ಕ್ಷೇತ್ರದಲ್ಲಿ ಯಾಕೆ ಆಗ್ತಾ ಇದೆ ಅಂತ ನನ್ನ ಪ್ರಶ್ನೆ. ಸರ್, ಈಗ ಹನುಮನಿಗೆ ಬೇಕಾದಂತ ಚಿಹ್ನೆಗಳನ್ನೇ ಹಾಕ್ಬೋದು ಹೊರತು ಬೇರೆ ಚಿಹ್ನೆಗಳನ್ನ ಹಾಕಕ್ ಸಾಧ್ಯ ಇಲ್ಲ. ಇದು ಬಂದಂತ ಭಕ್ತರಲ್ಲಿ ಶ್ರದ್ಧಾ ಮನೋಭಾವನೆಯನ್ನ ಬೆಳೆಸ್ಲಿಕ್ಕೆ ಹಾಕ್ತಕ್ಕಂಥ ಚಿಹ್ನೆಗಳು ಇದೆಲ್ಲ ಸಾಮಾನ್ಯ ಇದೆ. ತಮ್ಗೆಲ್ಲ ಗೊತ್ತಿತ್ತು, ತಾವೆಲ್ಲ ಊರನ್ನ ಅಡ್ಡಾಡಿದ್ರಿ, ತಾವ್ ಇನ್ನೊಂದ್ಸರಿ
ಚಿತ್ರೀಕರಿಸ್ರಿ, ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಾವ್ಯಾವ ರೀತಿ ಚಿಹ್ನೆ ಹಾಕಿದಾರೆ ಅಂತೇಳಿ ತಾವು ತಿಳಿ ಹೇಳ್ಬೇಕು. ತಾವು ತಿಳಿದಂತವ್ರು ಇಂಥ ಸಂಘಟನೆಗಳ ತಮ್ಮ ಚಾನಲ್ ಮೂಲಕ ತಿಳಿ ಹೇಳ್ಬೇಕು, ತಾವು ಈ ರೀತಿ ಮಾಡ್ಕೂಡುದು ಅಂತೇಳಿ. ಆ ಸಂಘಟನೆಯ ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷನ ಕರೆಸಿ ಪ್ರಶ್ನೆ ಮಾಡ್ರಿ ಅವ್ರಿಗೆ. ಈ ರೀತಿಯ ಕೋಮು ಗಲಭೆಯನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು, ಜನರಿಗೆ ತಪ್ಪು ತಿಳುವಳಿಕೆ ಹೇಳ್ತಕ್ಕಂಥದ್ದು ಬಹಳ ದೊಡ್ಡ ಅಪರಾಧ ಇದು. ಸರ್, ಈಗ ಅವ್ರು ಕೇಳ್ತಾ ಇರೋದು ದೇವಸ್ಥಾನ ಇದೆ, ದೇವಸ್ಥಾನದ ಆವರಣದ ಸುತ್ತಮುತ್ತ ಹಾಕೊಂಡ್ಲಿ, ಸಾರ್ವಜನಿಕ ರಸ್ತೆಯಲ್ಲಿ ಯಾಕೆ ಹಾಕ್ಬೇಕು ಅಂತ ಅವ್ರು ಪ್ರಶ್ನೆ ಮಾಡ್ತಿರೋದು. ಸರ್, ಕಿಷ್ಕಿಂಧ ಕ್ಷೇತ್ರ ಅಂದ್ರೆ ಇಡೀ ಕರ್ನಾಟಕ ಬರ್ತದೆ, ಇಡೀ ಕರ್ನಾಟಕಕ್ಕೆ ಹಾಕ್ಬೇಕಾಗತ್ತ ನಾವು ನಾಮ. ಈಗ ಇಡೀ ಕರ್ನಾಟಕ ಕಿಷ್ಕಿಂಧ ಕ್ಷೇತ್ರ, ಪ್ರತಿ ಊರು ಕಿಷ್ಕಿಂಧ ಕ್ಷೇತ್ರದ ಅಡಿಯಲ್ಲಿ ಬರುತ್ತೆ. ಯಾವ ಊರು ಏನು ಅನ್ಲಾರ್ದು ಎಲ್ಲ ಕಡೆ ನಾಮ ಹಾಕ್ಬೇಕಾಗತ್ತೆ ಇನ್ಮೇಲೆ ನಾವು ಈಗ ಪ್ರಶ್ನೆ ಮಾಡಿದ್ರೆ. ಅಲ್ಲ, ಈಗ ಮಾಡೋರಲ್ಲ, ಪ್ರಶ್ನೆ ಮಾಡೋರಲ್ಲ. ಅದ ಪ್ರಶ್ನೆ ಮಾಡಿದ್ರೆ ಇನ್ಮೇಲೆ ಹಾಕಕ್ ಶುರು ಮಾಡ್ತೀವಿ ನಾವೆಲ್ಲ ಕಡೆ. ಅದು ಸಾರ್ವಜನಿಕ ರಸ್ತೆಯಲ್ಲಿ ಹೇಗೆ ಆಗ್ತೀರಿ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ಸಾರ್ವಜನಿಕ ರಸ್ತೆಯಲ್ಲಿ ಬರೀ ನಾಮ ದೀಪದ ಮೇಲೆ ನಾಮ ಹಾಕೈತೆ ಗುರುಗಳೇ. ಈಗ ನೀವ್ ಹೇಳ್ತಾ ಇದ್ದೀರಿ ಸಂತೋಷ್ ಅವರೇ, ಅಂಜನಾದ್ರಿ ಬೆಟ್ಟಕ್ಕೆ 100 ಜನ ಭಕ್ತಾದಿಗಳು ಬಂದ್ರೆ ಅದರಲ್ಲಿ 85 ಜನ ಹಿಂದೂಗಳು ಇರ್ತಾರೆ, 15 ಜನ 1000 ಜನ ಹಿಂದೂಗಳು ಬಂದ್ರೆ 10 ಜನ ಮುಸಲ್ಮಾನರು ಬರ್ತಾರೆ. ಅವ್ರದ್ದು ಧಾರ್ಮಿಕ ಒಂದು ಸಂಕೇತವನ್ನ ಹಾಕಿ ಅಂತ ಅವ್ರು ಹೇಳ್ತಾರೆ. ಈಗ ಅಲ್ರಿ, ಹನುಮಪ್ಪನ ಸಂಕೇತ ಹಾಕೋದು ಇದು ಏನೋ ಏನಂತಾರೆ, ಇದಕ್ಕೊಂದು ಲಾಜಿಕಲ್ ರೀಸನಿಂಗ್ ಇರುತ್ತೆ. ಹನುಮಪ್ಪ ಯಾವ ನಾಮ ಹಾಕುವಂತಾನೆ ಆ ನಾಮವನ್ನು ಹಾಕ್ಬೇಕು. ಆ ನಾಮನೇ ಹಾಕಿದ್ದು. ನೀವು ಹನುಮಪ್ಪನಲ್ಲಿ ನಾಮ ನೋಡ್ರಿ, ನೀವು ದೇವಸ್ಥಾನಗಳಿಗೆ ಹೋಗಿ ಯಾವ ರೀತಿ ನಾಮ ಹಾಕೊಂಡಿರ್ತಾನ ಅಂತೇಳಿ ಅದೇ ನಾಮವನ್ನು ನಾವಿಲ್ಲಿ ಅಳವಡಿಸಿದೀವಿ. ಯಾವಾಗ ಅಳವಡಿಸಿದ್ದೆ? ಯಾವಾಗ ಇದು ಸಂತೋಷ್ ಅವರೇ? ಇದು ಕಳೆದ 20 ದಿವಸದಿಂದ ಆಗಿದೆ. 20 ದಿವಸದಿಂದ ಆಗಿರೋದು ಅಂದ್ರೆ ಇದು ರಾಜ್ಯ ಸರ್ಕಾರದಿಂದ ಆಗಿರೋದಾ? ಇದಕ್ಕೆಲ್ಲ ಅನುದಾನ ರಾಜ್ಯ ಸರ್ಕಾರದಿಂದ ಆಗಿರೋದು. ಏನಾಗುತ್ತೆ, ವರ್ಷಕ್ಕೆ 2 ಸಾರಿ ಲಕ್ಷಗಟ್ಟಲೆ ಜನ ಹನುಮನನ್ನ ದರ್ಶನ ಮಾಡ್ಲಿಕ್ಕೆ ಪಾದಯಾತ್ರೆ ಮೂಲಕ ಬರ್ತಾರೆ. ಈ ಗಂಗಾವತಿಯಿಂದ ಅಂಜನಾದ್ರಿಯ ರಸ್ತೆ ಉದ್ದಕ್ಕೂ ಲೈಟಿನ ವ್ಯವಸ್ಥೆ ಇರಲಿಲ್ಲ. ಇದನ್ನ ಅರ್ಥಕೊಂಡು ಮಾನ್ಯ ಶಾಸಕರಾದಂತ ಗಾಲಿ ಜನಾರ್ದನ್ ರೆಡ್ಡಿ ಅವರು ಬರ್ತಕ್ಕಂತ ಯಾತ್ರಿಕರಿಗೆ ಅನುಕೂಲವಾಗಬೇಕು, ದೀಪದ ವ್ಯವಸ್ಥೆ ಆಗ್ಬೇಕಂತೇಳಿ ಆ ದೀಪದ ಕಂಬಗಳನ್ನ ಗಂಗಾವತಿಯಿಂದ ಅಂಜನಾದ್ರಿವರೆಗೂ ಹಾಕ್ತಾ ಇದ್ದಾರೆ. ಓಕೆ, ಈಗ ಸಂತೋಷ್ ಅವರೇ ಈಗ ನೋಡಿ, ಅಲ್ಲಿ ದೀಪದ ವ್ಯವಸ್ಥೆ ಇರ್ಲಿಲ್ಲ ಅಂತೇಳಿ ಈಗ ದೀಪದ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಈಗ ಕತ್ಲು ಅಂತ ಬಂದಾಗ ಬೆಳಕು ಕೊಡುವಂತ ದೀಪ ಗೊತ್ತಿರುತ್ತಾ ಯಾವ ಸಂಕೇತ ಸೂಚಿಸ್ತಾ ಇದೆ ಅಂತೇಳಿ, ಯಾವ ಧರ್ಮದ ವಿಚಾರವಾಗಿ ಸೂಚಿಸ್ತಾ ಇದೆ ಅಂತೇಳಿ? ನಾವು ದೀಪಕ್ ಪ್ರಶ್ನೆ ಮಾಡ್ತಾ ಇಲ್ಲ, ನಾವೇನ್ ದೀಪದ ಕಂಬದಲ್ಲೇ ಈಗ ಒಂದು ಆ ಸಂಕೇತಗಳನ್ನ ಸೂಚನೆ ಮಾಡಿದಾರಲ್ಲ. ಹೌದು. ಅಂದ್ರೆ ಧಾರ್ಮಿಕ ಕ್ಷೇತ್ರದಲ್ಲಿ ಮಾಡೋದು ಸಹಜ ಅಲ್ಲ. ಬಂದಂತ ಭಕ್ತರಲ್ಲಿ ಆ ಶ್ರದ್ಧಾ ಮನೋಭಾವನೆ ಹೆಚ್ಚಾಗ್ಲಿ ಅಂತೇಳಿ ಈ ರೀತಿ ಚಿಹ್ನೆಗಳನ್ನ ಹಾಕ್ತಾರೆ, ಭಜನೆಗಳನ್ನ ಹಾಕ್ತಾರೆ, ಕೀರ್ತನೆಗಳನ್ನ ಹಾಕ್ತಾರೆ. ಇದು ಹೊಸ ಪ್ರಶ್ನೆ ಆಯ್ತಲ್ಲ. ಓಕೆ, ಥ್ಯಾಂಕ್ ಯು. ಓಕೆ ಸಂತೋಷ್ ಅವರೇ, ಥ್ಯಾಂಕ್ ಯು ನಮ್ಮೊಂದಿಗೆ ಮಾತಾಡಿದಕ್ಕೆ ಇಷ್ಟೊತ್ತವರೆಗೂ.